ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ಶೀಘ್ರದಲ್ಲೇ ಸರ್ಕಾರಿ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಕಂಡುಬರ್ತಾ ಇದೆ. ಟಿಕೆಟ್ ರೇಟ್ ಹೈಕ್ ಬಗ್ಗೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನು ದರ ನಿಯಂತ್ರಣ ಸಮಿತಿಯಿಂದ ಕೂಡ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಲಾಗುತ್ತೆ. ನಿವೃತ್ತ IAS ಅತುಲ್ ಕುಮಾರ್ ತಿವಾರಿ ಅಧ್ಯಕ್ಷತೆಯಲ್ಲಿ ದರ ನಿಯಂತ್ರಣ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇನ್ನು ಎಲೆಕ್ಟ್ರಿಕ್ ಬಸ್ಗಳ ಜೀವಿತಾವಧಿ, ನಿರ್ವಹಣಾ ವೆಚ್ಚ ಆಧರಿಸಿ ದರ ಏರಿಕೆ ಮಾಡೋ ಸಾಧ್ಯತೆ ಇದೆ. ಒಂದು ನಿರ್ವಹಣಾ ವೆಚ್ಚ, ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ಬಸ್ಗಳ ಜೀವಿತಾವಧಿ ಎಷ್ಟು ಅಂತ, ಎಷ್ಟು ವರ್ಷ ಬಾಳಿಕೆ ಬರ್ತವೆ ಆ ಬಸ್ಗಳ ಡೀಸೆಲ್ ಬಳಕೆ ಇರಬಹುದು, ಸಿಬ್ಬಂದಿ ವೇತನ, ಇದನ್ನ ಆಧರಿಸಿ ದರ ಹೆಚ್ಚಾಗೋ ಸಾಧ್ಯತೆ. ಇನ್ನು ಸರ್ಕಾರದ ಅನುದಾನ ಲೆಕ್ಕಾಚಾರ ಹಾಕಿನೂ ಪರಿಷ್ಕರಣೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ದರ ಪರಿಷ್ಕರಣಾ ಸಮಿತಿ ಪ್ರತಿ ವರ್ಷ ದರ ಹೆಚ್ಚಳಕ್ಕೆ ಶಿಫಾರಸು ಮಾಡ್ತಾನೆ ಇರುತ್ತೆ. ಆದರೆ ಎಷ್ಟು, 1 ರೂಪಾಯೋ 2 ರೂಪಾಯೋ 3 ರೂಪಾಯೋ ಎಷ್ಟು ದರ ಏರಿಕೆ ಆಗಬಹುದು ಅನ್ನೋದು ಯಾವ ರೀತಿ ಡಿಸೈಡ್ ಆಗುತ್ತೆ ಅಂದರೆ ನಿರ್ವಹಣಾ ವೆಚ್ಚ, ಡೀಸೆಲ್, ಅದೇ ರೀತಿಯಾಗಿ ಡ್ರೈವರ್ಸಿಗೆ, ಸಿಬ್ಬಂದಿಗೆ ಕೊಡುವಂಥ ವೇತನ, ಇದೆಲ್ಲದನ್ನು ಲೆಕ್ಕಾಚಾರ ಹಾಕ್ತಾರೆ.